त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ತಾವೆಲ್ಲರೂ ಸುಖ ಸಂತೋಷದಿಂದ ಇದ್ದೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಈ ಮಕರ ಸಂಕ್ರಾಂತಿಯಿಂದ ಉಂಟಾಗುವಂತಹ ನಕ್ಷತ್ರ ಫಲವನ್ನ ನಾವು ವಿಚಾರವನ್ನ ಮಾಡ್ತಾ ಇದ್ದೇವೆ. ಯಾವ ಯಾವ ನಕ್ಷತ್ರಗಳಿಗೆ ಒಳ್ಳೆಯ ಫಲ, ಯಾವ ನಕ್ಷತ್ರಗಳಿಗೆ ಸ್ವಲ್ಪ ಮಟ್ಟಿನ ತೊಂದರೆ ಇದೆ ಅಂತ ಅನ್ನೋದನ್ನ ನೋಡ್ತಾ ಇದ್ದೇವೆ. ಆಲ್ರೆಡಿ ನಾನು ಒಂದು 2 ವಿಡಿಯೋದಲ್ಲಿ ಬೇರೆ ಬೇರೆ ನಕ್ಷತ್ರ ಫಲವನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಅದರಂತೆ ಈ ಸಂಚಿಕೆಯಲ್ಲಿ ನಾನು 3 ನಕ್ಷತ್ರಗಳಿಗೆ ಯಾವ ರೀತಿಯ ಫಲವಿದೆ ಅಂತ ಅನ್ನೋದನ್ನ ಹೇಳ್ತೇನೆ. ಒಂದು ಮೃಗಶಿರ ನಕ್ಷತ್ರ, ಮತ್ತು ಆರಿದ್ರ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ. ಈ 3 ನಕ್ಷತ್ರಗಳಿಗೆ ಯಾವ ರೀತಿಯ ಫಲ ಇದೆ ಮತ್ತು ಅದರ ಪರಿಹಾರವನ್ನ ಅವರು ಯಾವ ರೀತಿಯಾಗಿ ಮಾಡಿಕೊಳ್ಳತಕ್ಕದ್ದು. ಹಾಗಾದ್ರೆ ಸಂಕ್ರಾಂತಿಯಿಂದ ಉಂಟಾಗುವಂಥ ಆ ಒಂದು ಅಶುಭ ಫಲ ಕಡಿಮೆಯಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಒಂದು ವೇಳೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪುನಃ ನೆನಪು ಮಾಡಿಕೊಡ್ತಾ ಇದ್ದೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ಚಾನಲ್ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಒಳ್ಳೆಯ ವಿಷಯವನ್ನ, ಜ್ಯೋತಿಷ್ಯಕ್ಕೆ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ನನ್ನ ಸಂಪರ್ಕ ಸಂಖ್ಯೆಯನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ಸಾಯಂಕಾಲ 6ರಿಂದ 9ರವರೆಗೆ ನಿಮಗೇನಾದರೂ ವಿಶೇಷವಾದಂತಹ ಸಂಶಯ ಇದ್ದರೆ ಖಂಡಿತವಾಗಿಯೂ ಸಂಪರ್ಕಿಸಿ, ಒಳ್ಳೆಯ ಸಮಾಧಾನಕರ ಉತ್ತರವನ್ನು ನಾವು ನೀಡುತ್ತೇವೆ. ಇವತ್ತು ನೋಡಿ, ಈ ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರದವರಿಗೆ ಪಂಚಾಂಗದಂತೆ ವ್ಯಥೆ ಅಂತನ್ನೋ ವಿಷಯವನ್ನ ಹೇಳ್ತಾ ಇದ್ದಾನೆ. ಅಂದರೆ ಈ ಮಕರ ಸಂಕ್ರಾಂತಿಯ ಸಂಯೋಗದಿಂದ ಸ್ವಲ್ಪ ಮಟ್ಟಿನ ಅಶುಭ ಫಲವನ್ನ ಈ ನಕ್ಷತ್ರದವರಿಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಮಟ್ಟಿನ ದುಃಖ ಉಂಟಾಗುವಂತಹ ಸಾಧ್ಯತೆ ಇದೆ. ಒಂದಷ್ಟು ಅಪ್ರಿಯ ವಾರ್ತೆಯನ್ನ ನೀವು ಕೇಳ್ತೀರಾ ಮತ್ತು ಒಂದು ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯ ಬಂಧು ಮಿತ್ರರಲ್ಲಿ ಅಥವಾ ಪರಿವಾರದಲ್ಲಿ, ಅದರಿಂದ ಮನಸ್ಸಿಗೆ ವಿಶೇಷವಾದಂತಹ ದುಃಖ ಉಂಟಾಗುವ ಸಾಧ್ಯತೆ, ಮನಸ್ಸಿಗೆ ಬೇಜಾರಾಗುವುದು, ಅನಾವಶ್ಯಕವಾಗಿ ಜಗಳವಾಗುವುದು, ಇದೆಲ್ಲವೂ ಸಂಕ್ರಾಂತಿಯ ಫಲ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಇದನ್ನ ನೀವು ಸ್ವಲ್ಪ ಮುಂಚಿತವಾಗಿ ತಿಳ್ಕೊಂಡು ಅನಾವಶ್ಯಕವಾಗಿ ವಾದ ವಿವಾದ ಮಾಡುವುದನ್ನ ತಡೆಗಟ್ಟಿಕೊಳ್ಳಿ. ವಿಷಯವನ್ನ ಬೆಳೆಯದಂತೆ ನೋಡಿಕೊಂಡಾಗ ಇದರ ಪ್ರಭಾವವನ್ನ ನೀವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಅಶುಭ ಫಲ ಇದ್ದಾಗಲೂ ಕೂಡ ನಾನು ನನ್ನ ಕಳೆದ ವಿಡಿಯೋದಲ್ಲಿ ನಾನು ಸಂಕ್ರಾಂತಿಯ ದಿವಸ ಆಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಅನ್ನೋದನ್ನ ಹೇಳಿಕೊಟ್ಟಿದ್ದೇನೆ. ಆ ರೀತಿಯಾಗಿ ವಿಶೇಷವಾಗಿ ನೀವು ತಿಲಹೋಮವನ್ನ ಮಾಡುವುದರಿಂದ ಈ ಸಂಬಂಧಪಟ್ಟಂತಹ ದೋಷಾದಿಗಳನ್ನ ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಭಗವಂತನ ಅನುಗ್ರಹ ಇತ್ತು ಅಂತಂದ್ರೆ ಯಾವುದೇ ಸಂಕಷ್ಟಗಳು ನಿಮಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ವಿಶೇಷವಾಗಿ ನೀವು ಮಕರ ಸಂಕ್ರಾಂತಿಯ ದಿವಸ ಅಂದ್ರೆ 15ನೇ ತಾರೀಕು ಯಾವುದಾದ್ರೂ ಈಶ್ವರ ದೇವಸ್ಥಾನದಲ್ಲಿ ತಿಲದಾನವನ್ನ ಮಾಡಿ. ಅದರಿಂದಲೂ ಕೂಡ ನಿಮ್ಮ ದೋಷ ಪರಿಹಾರವಾಗಲಿಕ್ಕೆ ಸಾಧ್ಯತೆ ಇದೆ. ಅಥವಾ ಸಾಧ್ಯತೆ ಇತ್ತು ಅಂತಂದ್ರೆ ಮೃತ್ಯುಂಜಯ ಮಂತ್ರದಿಂದ ತಿಲ ಹೋಮವನ್ನ ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಸಂಕಷ್ಟಗಳು ಪರಿಹಾರವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಆ ಭಗವಂತನ ಅನುಗ್ರಹ ಸದಾ ತಮ್ಮ ಮೇಲಿರಲಿ ಅಂತ ಬೇಡ್ತಾ